ಫಸ್ಟ್ ಪಾರ್ಟಲ್ಲಿ ನಾನು ಇದಿಷ್ಟನ್ನು ಹಾಕ್ಕೊಂಡಿದ್ದೆ. ಈಗ ನಾವು ನೋಡಿ ಇಲ್ಲಿಂದ ನಾವು ಇನ್ಕ್ರೀಸ್ ಮಾಡಬೇಕು. ನೋಡಿ ಇಲ್ಲಿ ಸೆಂಟ್ರಲ್ಲಿ ನಾವು ಆರ್ಮ್ ಹೋಲ್ ಇದೆಯಲ್ಲ, ನೋಡಿ ಇಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಂಡಿರ್ತೀವಲ್ಲ, ನೋಡಿ ಇದೊಂದನ್ನು ಬಿಟ್ಟು ನೆಕ್ಸ್ಟ್ ಈ ಕಡೆ ಒಂದೇ ರೀತಿ ಫ್ಯಾನ್ ಬಿಟ್ಟು ನೋಡಿ ಈ ಕಡೆ 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಇಲ್ಲಿ ನಾವು ಇನ್ಕ್ರೀಸ್ ಮಾಡ್ಕೊಬೇಕು. ನೋಡಿ ಇಲ್ಲಿ ಮತ್ತು ನೋಡಿ ಇದು ಸೆಂಟ್ರಲ್ ಬಿಡಿ, ಇದೊಂದು ಸ್ಕಿಪ್ ಮಾಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಇದು ಬಿಟ್ಟು ಇಲ್ಲಿ ಹಾಕೋಬೇಕು. ನೋಡಿ ಇಲ್ಲಿ 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಅಲ್ಲಿ ಇದರ ಮಧ್ಯದಲ್ಲಿ ನೋಡಿ ಹೀಗೆ ನೋಡಿ ಇದನ್ನು ಬಿಟ್ಟು ಇಲ್ಲಿ 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಮಧ್ಯದಲ್ಲಿ, ಮತ್ತು ನೋಡಿ ಈ ಕಡೆನೂ ಇದನ್ನು ಬಿಟ್ಟು ಈ ಕಡೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಇಲ್ಲಿ 2 ಕಡೆ ನಾವು ಇನ್ಕ್ರೀಸ್ ಮಾಡಬೇಕು. ಈ ಕಡೆನೂ ಅಷ್ಟೇ. ಇನ್ನು 2 ರೌಂಡಿಗೆ ನೋಡಿ ಇದು ಹೀಗೆ ಇನ್ಕ್ರೀಸ್ ಮಾಡಿದ ಮೇಲೆ ಇನ್ನು 2 ರೌಂಡ್ ಹಾಕಿ ಮತ್ತೆ ನೆಕ್ಸ್ಟ್ ರೌಂಡ್ ಮೇಲೆ ಮತ್ತೆ ಇದೇ ರೀತಿನ ನಾವು ಇನ್ಕ್ರೀಸ್ ಮಾಡಬೇಕು. ನೋಡಿ ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಲ್ಲ, ನೋಡಿ ಅದ್ರ ಕೆಳಗೆ ಇದಿದೆ, ಇದನ್ನು ಬಿಟ್ಟು ನೋಡಿ 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ನೋಡಿ ಈ ಕಡೆನೂ ಅಷ್ಟೇ. ನೋಡಿ ಇಲ್ಲಿ ಇಲ್ಲಿ 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಒಂದು ಚೈನ್ ಹಾಫ್ ಡಬಲ್ ಕ್ರೋಶೆ. ನೋಡಿ ಈ ಜಾಗ ನೋಡಿ ಇಲ್ಲಿ ನೋಡಿ 1 2 3 ಇದು ಸೆಂಟ್ರಲ್ ಬಿಟ್ಟರೆ ಈ ಕಡೆ ಒಂದು ಬಿಟ್ಟು ಇಲ್ಲಿ ಹಾಕೊಳ್ಳೋದು, ಈ ಕಡೆ ಒಂದು ಬಿಟ್ಟು ಇಲ್ಲಿ ಮಾತ್ರ ನಾವು ಒಂದೊಂದು ಇದೇ ರೀತಿ ಫ್ಯಾನ್ಸ್ ಹಾಕೋಬೇಕಾಗತ್ತೆ. ನೋಡಿ 2 ರೌಂಡ್ ಅಂತ ಹೇಳಿದರೆ ನಾವು ಒಂದೊಂದು ಇದಿಷ್ಟು ಹಾಕ್ಕೊಳ್ತೀವಲ್ಲ, ಇದು ಒಂದೊಂದು ರೌಂಡು. ನೋಡಿ ಹೀಗೆ ಮತ್ತೆ ಇದೇ ರೀತಿ ಹಾಕ್ಕೊಳ್ತಾ ಹೋಗೋಣ. ಎರಡು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಇದು ಮತ್ತೆ ಇದೇ ರೀತಿ ಹಾಕ್ತಾ ಹೋಗೋದು. ಒಂದು ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 2 ಚೈನು ಮತ್ತು 2 ಡಬಲ್ ಕ್ರೋಶೆ. ಮತ್ತು ಒಂದು ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 2 ಚೈನು, 2 ಡಬಲ್ ಕ್ರೋಶೆ, 2 ಚೈನು, 2 ಡಬಲ್ ಕ್ರೋಶೆ, 2 ಚೈನು ಮತ್ತು 2 ಡಬಲ್ ಕ್ರೋಶೆ. ನೋಡಿ ಹೀಗೆ ನೋಡಿ ಇಲ್ಲಿ ನಾವಿವಾಗ ಮಾರ್ಕರ್ ಹಾಕ್ಕೊಂಡಿದ್ದೀವಲ್ಲ, ಸ್ಟಿಚ್ ಮಾರ್ಕರು, ನೋಡಿ ಇಲ್ಲಿ ಕೂಡ ನಾವು ಇದೇ ರೀತಿ ಹಾಕೋಬೇಕು. 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ.
ನೋಡಿ ಹೀಗೆ. ಮತ್ತೆ ಈಗ ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಇದ್ದರೆ ಇದನ್ನು ಸ್ಕಿಪ್ ಮಾಡೋದು ಬೇಡ ಫ್ರೆಂಡ್ಸ್. ಇಲ್ಲೂ ಕೂಡ ಇದೇ ರೀತಿಯೇ ಹಾಕೋಬೇಕು. ಇದನ್ನು ಎಕ್ಸ್ಟ್ರಾ ಇವಾಗ ಇನ್ಕ್ರೀಸ್ ಮಾಡಿದ್ದು ಡಬಲ್ ಕ್ರೋಶ್ ಪ್ಯಾಟ್ರನ್ ನಾವು 2 2 ಚೈನ್ 2 ಡಬಲ್ ಕ್ರೋಶ್. ಮತ್ತು ನೆಕ್ಸ್ಟು ಅಷ್ಟೇ 2 ಡಬಲ್ ಕ್ರೋಶ್ 2 ಚೈನ್ 2 ಡಬಲ್ ಕ್ರೋಶ್. ನೋಡಿ ಮತ್ತೆ ಇಲ್ಲಿ ಒಂದೊಂದು ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲೆಲ್ಲ ಕಡೆನೂ ನಾವು ಇದೇ ರೀತಿಯೇ ಹಾಕೋಬೇಕು. ಇಲ್ಲಿ 2 ಮಾತ್ರ ಎಕ್ಸ್ಟ್ರಾ ನಾವು ಈ ರೀತಿ ಫ್ಯಾನ್ಸನ್ನು ಹಾಕ್ಕೊಂಡಿದ್ದೀವಿ, ಅದು ಇನ್ಕ್ರೀಸ್ ಮಾಡಿದ್ದು. ನೋಡಿ ಮತ್ತೆ ಈಗ ಇಲ್ಲಿ 1 2 ಚೈನ್ 2 ಡಬಲ್ ಕ್ರೋಶ್. ನೆಕ್ಸ್ಟ್ 2 ಡಬಲ್ ಕ್ರೋಶ್ 2 ಚೈನ್ 2 ಡಬಲ್ ಕ್ರೋಶ್. ಹೀಗೆ ನೋಡಿ, ಇಲ್ಲಿ ನಾವು 2 ಇನ್ಕ್ರೀಸ್ ಮಾಡಿದ್ವಿ. ನೋಡಿ ಇಲ್ಲೊಂದು ಇಲ್ಲೊಂದು 2 ಈ ರೀತಿ ಫ್ಯಾನ್ಸನ್ನು ಇನ್ಕ್ರೀಸ್ ಮಾಡಿದ್ವಿ ಫ್ರೆಂಡ್ಸ್. ಇದೇ ರೀತಿಯೇ ಹಾಕೊಂಡು ಹೋಗೋದು, ಇದೆಲ್ಲ ಸೇಮ್ ಇದೇ ರೀತಿ ಹಾಕೊಂಡು ಹೋಗೋದು. ನೋಡಿ ಇಲ್ಲಿ ನಾವು ಮಾರ್ಕರ್ ಹಾಕೊಂಡಿದ್ದೀವಲ್ಲ, ಸ್ಟಿಚ್ ಮಾರ್ಕರು, ಇಲ್ಲಿ ಮಾತ್ರ ಎಕ್ಸ್ಟ್ರಾ 2 ಫ್ಯಾನ್ಸನ್ನು ನಾವು ಹಾಕೋಬೇಕಾಗುತ್ತೆ. ಮತ್ತು ಇದು ಒಂದೊಂದು ಚೈನಲ್ಲಿ ಅದು ಸ್ಕಿಪ್ ಮಾಡೋದು ಬೇಡ, ಒಂದೊಂದು ಚೈನ್ ಗ್ಯಾಪಲ್ಲೇ ಹಾಕಲೇಬೇಕು, ಎಲ್ಲದರಲ್ಲೂ ಹಾಕ್ಕೊಳ್ತಾ ಹೋಗಿ. ಇದೆರಡು ಮಾತ್ರ ಎಕ್ಸ್ಟ್ರಾ ಹಾಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ಇದೊಂದು ರೌಂಡ್ ಆಯ್ತಲ್ಲ, ಇನ್ನೊಂದು ರೌಂಡ್ ಇದೇ ರೀತಿ ಹಾಕೊಳ್ಳಿ. ಇನ್ನು ನಾನು ಮತ್ತೆ ಎಲ್ಲಿ ಇನ್ಕ್ರೀಸ್ ಮಾಡಬೇಕು ಅಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇದಿಷ್ಟು ಹಾಕ್ಕೊಂಡೆ. ನೋಡಿ ಇಲ್ಲಿ ನಾವು ಇನ್ಕ್ರೀಸ್ ಮಾಡಿದ್ವಿ, ಸ್ಟಿಚ್ ಹಾಕ್ಕೊಂಡಿದ್ದಾವಲ್ಲ ಇಲ್ಲಿ ನೋಡಿ, ಅದರ ಮೇಲೆ ನಾವು 1 2 ನೋಡಿ 2 ಪ್ಯಾಟರ್ನನ್ನು ಹಾಕ್ಕೊಂಡಿದ್ದೀವಿ. 2 ಅಂತ ಹೇಳಿದ್ರೆ ಇದೊಂದು 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 ಇದೊಂದು, ಇದೆರಡನ್ನು ಹಾಕ್ಕೊಂಡ್ಮೇಲೆ ಮತ್ತೆ ಈಗ ನಾವು ಇನ್ಕ್ರೀಸ್ ಮಾಡಬೇಕು. ಈಗ ಯಾವ ರೀತಿ ಇನ್ಕ್ರೀಸ್ ಮಾಡಿದ್ವಿ ಅದೇ ರೀತಿಯೇ ಮಾಡಬೇಕು ಫ್ರೆಂಡ್ಸ್. ನೋಡಿ ಇಲ್ಲಿ ನಾವು ಇನ್ಕ್ರೀಸ್ ಮಾಡಿದ್ವಲ್ಲ, ನೋಡಿ ಇಲ್ಲಿಂದ ಇದನ್ನು ಬಿಟ್ಟು ಇಲ್ಲಿ ನೋಡಿ, ಇದು ಫ್ರಂಟ್ ಫಸ್ಟ್ ಡಬಲ್ ಕ್ರೋಶ್ 2 ಹಾಕ್ಕೊಂಡಿದ್ವಲ್ಲ ಅಲ್ಲಿ. ನೋಡಿ ಹೀಗೆ ನೋಡಿ ಫ್ರೆಂಡ್ಸ್. ನೋಡಿ ಸೆಂಟ್ರಲ್ಲಿ ಇದೊಂದನ್ನು ಬಿಟ್ಟು ಈ ಕಡೆ ಬಲಗಡೆ ಒಂದು ಬಿಡಬೇಕು, ರೈಟ್ ಸೈಡಲ್ಲಿ ಒಂದು, ಲೆಫ್ಟ್ ಸೈಡಲ್ಲಿ ಒಂದು ಬಿಟ್ಟು, ಇದು 2 ಡಬಲ್ ಕ್ರೋಶ್ ಹಾಕ್ಕೊಂಡು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶ್ ಹಾಕಿದ್ದೀವಿ, ಅದ್ರ ಮಧ್ಯದಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಫ್ರೆಂಡ್ಸ್. ನಾವೀಗ 2 ರೌಂಡಲ್ಲಿ ಅಂದರೆ ನಾವು 4 ಈ ರೀತಿಯ ಒಂದು ಪ್ಯಾಟ್ರನ್ನು 2 ರೌಂಡಲ್ಲಿ ಒಂದೊಂದು ಪ್ಯಾಟ್ರನ್ನು ಹೋಗಿದೆ. ಇದು ಫ್ಯಾನ್ಸು ನೋಡಿ, ಇದು ಈ ರೀತಿ ಬರುತ್ತೆ ನೋಡಿ. 2 ಡಬಲ್ ಕ್ರೋಶೆ 2 ಚೈನು 2 ಡಬಲ್ ಕ್ರೋಶೆ, ಆಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ 1 ಹಾಫ್ ಡಬಲ್ ಕ್ರೋಶೆ, 1 ಚೈನು 1 ಹಾಫ್ ಡಬಲ್ ಕ್ರೋಶೆ, ಈ ಕಡೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಇದಿಷ್ಟನ್ನು 2 ಟೈಮ್ ಹಾಕ್ಕೊಳ್ಬೇಕು ನಾವು. ನೋಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ, ಈ ರೀತಿ 2 ಸಲ ಹಾಕ್ಕೊಂಡ್ಮೇಲೆ ಮತ್ತೆ ನೀವು ಇನ್ಕ್ರೀಸ್ ಮಾಡಬೇಕು. ಇದೇ ರೀತಿಯೇ ಇನ್ಕ್ರೀಸ್ ಮಾಡಬೇಕು ಫ್ರೆಂಡ್ಸ್. ಈಗ ಈ ಕಡೆನೂ ಅದೇ ರೀತಿ ಹಾಕ್ಕೊಳ್ಳೋಣ ನೋಡಿ. ಬಂದ್ಬಿಟ್ಟು ನೋಡಿ ಸೆಂಟ್ರಲ್ಲಿ ಇದನ್ನು ಬಿಟ್ಟು ನಾವು
ನೋಡಿ ಇಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ 2 ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ನೋಡಿ, ಇದು ಮಧ್ಯ, ಇದು ಈ ಕಡೆ ಒಂದು ಬಿಟ್ಟು ಇಲ್ಲಿ ನೋಡಿ ಹೀಗೆ ಫ್ರೆಂಡ್ಸ್. ಇದು ಇದೇ ರೀತಿ ಹಾಕ್ಕೊಂಡು ಹೋಗೋದು. ಈಗ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ನೀವು ಒಂದು ಕಲರಲ್ಲಿ ಬೇಕಾದ್ರೆ ಹಾಕ್ಬೋದು. ನೋಡಿ, ಇದು ನೆಕ್ಕನ್ನು ಮತ್ತು ನೀವು ಇಲ್ಲಿ ಬಟನ್ ಹೋಲ್ ಹಾಕ್ತೀವಲ್ಲ, ಬಟನ್ ಹೋಲನ್ನು ಬೇಕಾದ್ರೆ ಒಂದು ಕಲರಲ್ಲಿ ಹಾಕ್ಕೊಂಡು ಎಲ್ಲ ಒಂದೇ ಕಲರಲ್ಲಿ ಹಾಕ್ಬೋದು, ಇಲ್ಲ ಡಬಲ್ ಕಲರಲ್ಲಿ ನೀವು ಯಾವ ರೀತಿ ಬೇಕಾದ್ರೆ ಹಾಕೋಬೋದು ಫ್ರೆಂಡ್ಸ್. ನೋಡಿ, 2 ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಳ್ಬೇಕು. ಮತ್ತು ಈಗ ನೋಡಿ, 1 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಫ್ರೆಂಡ್ಸ್, ಇಲ್ಲಿ ಮಾತ್ರ ನಾವು ಈಗ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ ನಾವು ಇನ್ಕ್ರೀಸ್ ಮಾಡಬೇಕು. ಈ ಕಡೆ ಒಂದು, ಈ ಕಡೆ ಒಂದು. ಇನ್ನು 2 ಈ ರೀತಿ ಪ್ಯಾಟ್ರನ್ ಆದಮೇಲೆ ಮತ್ತೆ ನಾವು ಇದೇ ರೀತಿಯೇ ಇನ್ಕ್ರೀಸ್ ಮಾಡಬೇಕು. ಫ್ರೆಂಡ್ಸ್, ಇದೇ ರೀತಿ ಹಾಕ್ಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ. ಹೀಗೆ ಬರುತ್ತೆ ನೋಡಿ, ಈ ಶೇಪು ಈ ರೀತಿ ಬರ್ತಾ ಹೋಗುತ್ತೆ. ಫ್ರಾಕ್ ಟೈಪ್ ಬರುತ್ತೆ ಫ್ರೆಂಡ್ಸ್. ಇದೇ ರೀತಿ ಹಾಕ್ಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ಉದ್ದ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ನೋಡಿ, ಇಲ್ಲಿಂದ ನೋಡಿ, ಇಲ್ಲಿ ನಾವೊಂದು ಡಬಲ್ ಕ್ರೋಶೆ ಹಾಕಿದ್ವಲ್ಲ, ನೋಡಿ ಇಲ್ಲಿಂದ ನೋಡಿ 32 ಸೆಂಟಿಮೀಟ್ರ್ ಇದೆ. ನೋಡಿ 32 ಸೆಂಟಿಮೀಟ್ರ್ ಇದೆ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿ ತನಕ ಲೆಂತು. ಫ್ರೆಂಡ್ಸ್, ನಾನು ನೋಡಿ ಒಂದು ಸ್ಲೀವ್ಸನ್ನು ನಾನು ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಒಂದು ಸ್ಲೀವ್ಸ್ ಹಾಕ್ಕೊಂಡಿದ್ದೀನಿ. ಈ ಕಡೆ ಸ್ಲೀವ್ಸ್ ಹಾಕೋದನ್ನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ ನೋಡಿ, ಅಲ್ಲಿಂದ ಎರಡು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿ ಒಂದು ನಾವು ಫ್ಯಾನ್ ಹಾಕ್ಕೊಳ್ಳೋಣ. ಈ ರೀತಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಟೂ ಡಬಲ್ ಕ್ರೋಶೆ ಹಾಕಿ, 2 ಚೈನ್ ಹಾಕಿ ಮತ್ತು 2 ಡಬಲ್ ಕ್ರೋಶೆ.
ನೋಡಿ ಹೀಗೆ. ಮತ್ತೆ ಈಗ ರಿಪೀಟ್ ಇದೇ ರೀತಿನೇ ಹಾಕೊಂಡು ಹೋಗೋದು. ನೋಡಿ ಇಲ್ಲಿ ನೋಡಿ ಇಲ್ಲಿ ಒಂದು ಚೈನ್ ಗ್ಯಾಪ್ ಇದೆಲ್ಲ ನಾವು ಈ ರೀತಿ ಪ್ಯಾಟರ್ನ್ ಹಾಕ್ಕೊಂಡಿದ್ದೀವಲ್ಲ, ನೋಡಿ ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಹಾಫ್ ಡಬಲ್ ಕ್ರೋಶೆ, ಒಂದು ಚೈನ್, ಒಂದು ಹಾಫ್ ಡಬಲ್ ಕ್ರೋಶೆ, ಅಲ್ಲಿ ನಾವು ಇದೇ ರೀತಿ ಹಾಕ್ತಾ ಹೋಗೋದು. ಇದೊಂದನ್ನು ಮಾತ್ರ ನಾವು ಇನ್ಕ್ರೀಸ್ ಮಾಡಿದ್ದೀವಿ ಡಬಲ್ ಕ್ರೋಶೆ ಮೇಲೆ. ಮತ್ತು ನೋಡಿ ಈ ಕಡೆನೂ ಅಷ್ಟೇ, ಈ ಕಡೆ ಒಂದು ಡಬಲ್ ಕ್ರೋಶೆ ಇದೆಯಲ್ಲ, ಇದ್ರ ಮೇಲೆ ಒಂದು ಇದೇ ರೀತಿ ಹಾಕೋಬೇಕು. ಇಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಹೀಗೆ ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿ ಫುಲ್ ಹಾಕ್ಕೊಡಿ, ರೌಂಡ್ ಫುಲ್ಲು ಡಬಲ್ ಕ್ರೋಶೆ ಇದೆಲ್ಲ ಇಲ್ಲಿ ತನಕ ಹಾಕ್ಕೊಡಿ. ನೋಡಿ ಈ ಗ್ಯಾಪ್ ತನಕ ಹಾಕ್ಕೊಡಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ. ನೋಡಿ ಲಾಸ್ಟಿಗೆ ನೋಡಿ ಇಲ್ಲಿ ಡಬಲ್ ಕ್ರೋಶೆ ಈ ಕಡೆ ಹಾಕ್ಕೊಂಡಿದ್ವಲ್ಲ, ಇಲ್ಲಿ ಒಂದು ನಾವು ಇದೇ ರೀತಿ ಹಾಕ್ಕೊಳ್ಳೋಣ. ಟೂ ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಆಮೇಲೆ ಫಸ್ಟಿಗೆ 2 ಚೈನ್ ಹಾಕಿದ್ವಲ್ಲ, ನೋಡಿ ಈ ರೀತಿ ಒಳಗಿಂದ ನಾವು ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತು 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಮತ್ತು ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ಫ್ರಂಟ್ ಪೋಸ್ಟ್, ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಹಾಫ್ ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್. ಇದೇ ರೀತಿ ಪ್ಯಾಟರ್ನ್ ಹಾಕ್ತಾ ಹೋಗೋದು ಫ್ರೆಂಡ್ಸ್, ಇದರಲ್ಲೇನು ಚೇಂಜಸ್ ಇಲ್ಲ. ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಹಾಫ್ ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಗೆ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ. ಫಸ್ಟಿಗೆ 2 ಚೈನ್ ಹಾಕಿದ್ವಲ್ಲ, ಅಲ್ಲಿ ಸ್ಲಿಪ್ ಸ್ಟಿಚ್, ಮತ್ತು 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ ಇಲ್ಲಿ 1 ಚೈನ್ ಹಾಕ್ಕೊಂಡಿದ್ವಲ್ಲ ನಾವಿಲ್ಲಿ, ಇವಾಗ ನಾವು 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ ಹಾಕ್ತೀವಲ್ಲ, ಅಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಹೀಗೆ 2 ಡಬಲ್ ಕ್ರೋಶೆ ಹಾಕ್ಕೊಂಡು ನೆಕ್ಸ್ಟ್ 1 ಚೈನ್ ಗ್ಯಾಪಲ್ಲಿ ನಾವು ಪ್ಯಾಟರ್ನ್ ಇದೇ ರೀತಿ ಪ್ಯಾಟರ್ನ್ ಹಾಕ್ತಾ ಹೋಗೋದು. ಫಸ್ಟ್ ಮಾತ್ರ 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಚೈನು ಮತ್ತು 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ. ನೆಕ್ಸ್ಟ್ 1 ಚೈನ್ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ನೋಡಿ ಹೀಗೆ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟು ಕಂಪ್ಲೀಟ್ ಆಯಿತು. ಫಸ್ಟಿಗೆ
2 ಚೈನ್ ಹಾಕಿದ್ವಲ್ಲ ಅಲ್ಲಿ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತೆ 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳಿ. ನೋಡಿ ಮತ್ತೆ ಇದೇ ರೀತಿ ಹಾಕ್ತಾ ಹೋಗೋದು. ಫಸ್ಟಿಗೆ ಫ್ರಂಟ್ ಫಸ್ಟ್ ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಹಾಫ್ ಡಬಲ್ ಕ್ರೋಶೆ, ಫ್ರಂಟ್ ಫಸ್ಟ್, ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಹಾಫ್ ಡಬಲ್ ಕ್ರೋಶೆ, ಫ್ರಂಟ್ ಫಸ್ಟ್. ಫ್ರೆಂಡ್ಸ್ ಇದೇ ರೀತಿಯೇ ನೋಡಿ ಇಲ್ಲಿ ತನಕ ಹಾಕೊಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲೊಂದು ಫ್ರಂಟ್ ಫಸ್ಟ್, ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಹಾಫ್ ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಫ್ರಂಟ್ ಪೋಸ್ಟ್ ಹಾಕ್ತೀವಲ್ಲ, ನೋಡಿ ಹೀಗೆ ತಗೊಂಡು ನೋಡಿ ಫುಲ್ ಹಾಕ್ಕೊಳೋದು ಬೇಡ. ಮತ್ತು ನೋಡಿ 2 ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದ್ರ ಮಧ್ಯದಲ್ಲಿ ಅದ್ರ ಸೆಂಟ್ರಲ್ಲಿ ತಗೊಂಡು ನೋಡಿ ಈ ರೀತಿ, ಮತ್ತು 2 ಈ ರೀತಿ ತಗೊಂಡು ಒಟ್ಟು 3 ಲೂಪ್ ಇದೆ ಅಲ್ಲ, ಆ 3 ಲೂಪನ್ನು ಒಂದು ಸಲ ಎಲ್ಲಿ ತಗೊಳ್ಳೋಣ. ಫಸ್ಟ್ 2 ಚೈನ್ ಹಾಕಿದ್ವಲ್ಲ, ಸ್ಲಿಪ್ ಸ್ಟಿಚ್, ಮತ್ತೆ 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಮತ್ತೆ ಈಗ 2 ಚೈನ್ ಹಾಕಿದ್ವಲ್ಲ ಅಲ್ಲಿ ಇದೇ ರೀತಿ ಪ್ಯಾಟರ್ನ್ ಹಾಕೊಳ್ಳೋದು. 2 ಡಬಲ್ ಕ್ರೋಶೆ, ಸಾರಿ 1 ಚೈನ್ ಹಾಕಿದ್ವಲ್ಲ ಆ ಚೈನ್ ಅಲ್ಲಿ 2 ಚೈನು, 2 ಡಬಲ್ ಕ್ರೋಶೆ, ಹೀಗೆ ಮತ್ತು ನೆಕ್ಸ್ಟ್ 1 ಚೈನ್ ಗ್ಯಾಪಲ್ಲಿ ಇದೇ ರೀತಿ ಹಾಕ್ಕೊಂಡು ಹೋಗೋದು. 2 ಡಬಲ್ ಕ್ರೋಶೆ, 2 ಚೈನು, 2 ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಡಿ. ನೋಡಿ ಫ್ರೆಂಡ್ಸ್ ಇಷ್ಟು ಕಂಪ್ಲೀಟ್ ಆಯಿತು. ಫಸ್ಟಿಗೆ 2 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್, ಮತ್ತು ಈಗ 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳಿ. ಮತ್ತು ಈಗ ಫ್ರಂಟ್ ಫಸ್ಟ್, ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಹಾಫ್ ಡಬಲ್ ಕ್ರೋಶೆ, ಮತ್ತು ಫ್ರಂಟ್ ಫಸ್ಟ್, ಫ್ರಂಟ್ ಫಸ್ಟ್, ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಹಾಫ್ ಡಬಲ್ ಕ್ರೋಶೆ, ಮತ್ತು ಫ್ರಂಟ್ ಫಸ್ಟ್. ಇದೇ ರೀತಿ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ನಾನು ಇದಿಷ್ಟು ಹಾಕ್ಕೊಂಡೆ, 1 ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಕ್ರೀಮಲ್ಲಿ 1 2 3 ಅಂದರೆ 6 ರೌಂಡ್ ಹಾಕ್ಕೊಂಡಿದ್ದೀನಿ. 3 ಅಂದರೆ ನೋಡಿ ಇದೊಂದು ರೌಂಡು, ಇದೊಂದು ರೌಂಡು, ಇದೊಂದು ರೌಂಡು, ಇದೊಂದು ರೌಂಡು. ಆರೆಂಜ್ ಕಲರ್ ತಗೊತೀನಿ. ನಾವಿಲ್ಲಿ ಒಂದು ಸಲ ಡಿಕ್ರೀಸ್ ಮಾಡಿದ್ದೀವಿ ನೋಡಿ ಇಲ್ಲಿ. ಈಗ ಈ ಮತ್ತೆ ಇಲ್ಲಿ ನಾವು ಡಿಕ್ರೀಸ್ ಮಾಡಬೇಕು. ಎರಡು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಮತ್ತೆ ಈಗ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ನೆಕ್ಸ್ಟ್ 2 ಡಬಲ್ ಕ್ರೋಶೆ,
ಚೈನ್, 2 ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್ ಇದೇ ರೀತಿ ಫುಲ್ ರೌಂಡ್ ಹಾಕ್ಕೊಳ್ಳಿ. ನೋಡಿ ಲಾಸ್ಟಲ್ಲಿ ಇಲ್ಲಿ ತನಕ ಹಾಕ್ಕೊಳ್ಳಿ. ನಾವಿಲ್ಲಿ ಡಿಕ್ರೀಸ್ ಮಾಡೋಣ. ನೋಡಿ ಫ್ರೆಂಡ್ಸ್ ಇದಿಷ್ಟು ಹಾಕ್ಕೊಂಡೆ. ನೋಡಿ ಇದೊಂದನ್ನು ನಾನು ಬಿಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನಾವು 2 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ ಇಲ್ಲೆಲ್ಲ ನಾವು 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಇಲ್ಲಿ 2 ಡಬಲ್ ಕ್ರೋಶೆ ಮಾತ್ರ. ಇನ್ನು 2 ಡಬಲ್ ಕ್ರೋಶೆ 2 ಚೈನ್ ಸ್ಕಿಪ್ ಮಾಡಿದ್ವಿ, ಡಿಕ್ರೀಸ್ ಆಗಿದೆ ಇಲ್ಲಿ. ನೋಡಿ 2ನೇ ಚೈನಿಗೆ ಸ್ಲಿಪ್ ಸ್ಟಿಚ್. ಮತ್ತು ಈಗ 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ನೋಡಿ ಫಸ್ಟ್ ನೋಡಿ 2 ಡಬಲ್ ಕ್ರೋಶೆ ಹಾಕಿದ್ವಲ್ಲ, 2 ಡಬಲ್ ಕ್ರೋಶೆ ಅಲ್ಲಿ ನೋಡಿ ಹೀಗೆ. ನೆಕ್ಸ್ಟ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 3 ಚೈನನ್ನು ಒಂದೇ ಸಲ ಈ ರೀತಿ ಹಾಕ್ಕೊಳ್ಳಿ. ಮತ್ತು ಈಗ ಸೇಮ್ ಇಲ್ಲಿ ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಹಾಫ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, 1 ಚೈನ್, ಹಾಫ್ ಡಬಲ್ ಕ್ರೋಶೆ, ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಹೀಗೆ ಇದೇ ರೀತಿಯೇ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. 2ನೇ ಚೈನಿಗೆ ಚೈನ್ ಒಳಗಡೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತು 2 ಚೈನ್ ಟರ್ನ್, ಮತ್ತು 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಫ್ರೆಂಡ್ಸ್ ನೋಡಿ ಇದೇ ರೀತಿಯಲ್ಲಿ ಹಾಕೊಂಡು ಹೋಗೋದು. ನೋಡಿ ಫ್ರೆಂಡ್ಸ್ 2 ಸಲ ಡಿಕ್ರೀಸ್ ಮಾಡಿದ್ದೀನಿ. ಈಗ ಇನ್ನೂ ಡಿಕ್ರೀಸ್ ಮಾಡೋದೇನಿಲ್ಲ, ಇದೇ ರೀತಿ ಹಾಕೊಂಡು ಹೋಗೋದು 2 ರೌಂಡ್ಸ್. ಈಗ ಡಬಲ್ ಕ್ರೋಶೆ ರೌಂಡ್ ಹಾಕಿದ್ದೀನಲ್ಲ, ಹೀಗೆ ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ. ನೆಕ್ಸ್ಟ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಚೈನ್, ಹಾಫ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಎಲ್ಲ ಹಾಕ್ಕೊಂಡಿದ್ದೀವಲ್ಲ, ಇದೇ ರೀತಿಯೇ ಹಾಕೊಂಡು ಹೋಗೋದು ಫ್ರೆಂಡ್ಸ್. ಇದೇ ರೀತಿ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ನಾನು ಇದನ್ನು 1 2 3 4 ಅಂದರೆ 8 ರೌಂಡ್ ಹಾಕ್ಕೊಂಡಿದ್ದೀನಿ. ಡಬಲ್ ಕ್ರೋಶೆ ರೌಂಡ್ ಒಂದು, ಇದು ಹಾಫ್ ಡಬಲ್ ಕ್ರೋಶೆ ರೌಂಡ್ ಇದೆಯಲ್ಲ ಅದೊಂದು. ಫ್ರೆಂಡ್ಸ್ ಇಲ್ಲಿ ತನಕ ಹಾಕ್ಕೊಳ್ಳಿ. ಇಲ್ಲಿ ತನಕ ಹಾಕ್ಕೊಂಡು ಇದನ್ನು ನೋಡಿ ನಿಮಗೆ ಯಾವ ಕಲರ್ ಅಂದರೆ ನೀವು ಅದು ಸೆಲೆಕ್ಷನ್ ಮಾಡ್ಕೊಳ್ಳಿ. ನಾನು 2 ಕಲರಲ್ಲೇ ಹಾಕಿದ್ದೀನಿ. ನಾನು ಇದಿಷ್ಟನ್ನು ಒಂದು ನೋಡಿ ಈಗ ಡಬಲ್ ಕ್ರೋಶೆ ರೌಂಡ್ ಹಾಕ್ಕೊತಿದ್ದೀನಲ್ಲ, 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, ಅದನ್ನು ಒಂದು ರೌಂಡ್ ಹಾಕ್ಕೊಳ್ಳಿ. ಬಟ್ ನಾನಿಲ್ಲಿ ಇವಾಗ ನೀವು ಇದೊಂದು ರೌಂಡ್ ಆಗಿದೆ. 1 2 3 4 ಅಂದರೆ ಇದು 2 ರೌಂಡ್ ಅಲ್ಲ, 2 4 5 6 7 ಇದೇ ರೀತಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಇಷ್ಟು ಹಾಕಿ ತೋರಿಸ್ತೀನಿ. ಇಷ್ಟು ಹಾಕಿ ಮತ್ತು ಇಲ್ಲಿ ನಾನು ಹಾಕೋದನ್ನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್ ನಾನು ಇದಿಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ಈಗ ನಾವು ನೆಕ್ಸ್ಟ್ ಹಾಕೋಣ.
ಚೈನ್ ಹಾಕ್ಕೊಂಡಿದ್ದೀನಿ ನೋಡಿ. ಮತ್ತೆ ನಾವೀಗ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಒಂದು ಚೈನ್ ಹಾಕ್ಕೊತಿದ್ವಲ್ಲ, ಚೈನ್ ಹಾಕೋದು ಬೇಡ, ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆ, ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ನೋಡಿ. ಹೀಗೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಮತ್ತು ಒಂದು ಹಾಫ್ ಡಬಲ್ ಕ್ರೋಶೆ. ಇಲ್ಲಿ ಸೆಂಟ್ರಲ್ಲಿ ನಾವು ಚೈನ್ ಹಾಕ್ತಿದ್ವಲ್ಲ, ಆ ಚೈನ್ ಒಂದು ಹಾಕೋದು ಸ್ಕಿಪ್ ಆಗಿದೆ ನೋಡಿ. ಹೀಗೆ ಮಧ್ಯದಲ್ಲಿ ಚೈನ್ ಹಾಕ್ತಿದ್ವಲ್ಲ, ಆ ಚೈನ್ ಹಾಕೋದು ಬೇಡ. ಫ್ರಂಟ್ ಪೋಸ್ಟ್ ಹಾಫ್ ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ನೋಡಿ. ಹೀಗೆ ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ ನೋಡಿ. ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. 2 ಚೈನ್ ಇದೆ ಅಲ್ಲ, ಅಲ್ಲಿ ನಾವು ಸ್ಟಿಚ್ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಡೋಣ. ಟರ್ನ್ ಮಾಡಿಕೊಂಡು ಒಂದೊಂದು ಸ್ಟಿಚಲ್ಲೂ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಸಿಂಗಲ್ ಕ್ರೋಶೆ, ಫ್ರೆಂಡ್ಸ್ ಆ ಕಡೆ ನಾವು ಇದು ಹಾಕಿದ್ವಲ್ಲ, ಸ್ಲೀವ್ಸ್ ಹಾಕಿದ್ವಲ್ಲ, ಸೇಮ್ ಬರಬೇಕಾದ್ರೆ ಇಲ್ಲಿ ನಾವೆಷ್ಟು ಸಿಂಗಲ್ ಕ್ರೋಶೆ ಹಾಕ್ತೀವಿ ಅಷ್ಟೇ ಸಿಂಗಲ್ ಕ್ರೋಶೆ ಈ ಕಡೆನೂ ಬರಬೇಕು. ನಂದು 36 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ ಆ ಕಡೆ ಸ್ಲೀವ್ಸಲ್ಲಿ. ಈ ಕಡೆ ನಾನು ಅಷ್ಟೇ ಹಾಕೋಬೇಕು. 1 2 3 4 5 6 7 8 9 ನೋಡಿ ಫ್ರೆಂಡ್ಸ್, ಸಿಂಗಲ್ ಕ್ರೋಶೆ ಒಂದು ಕಂಪ್ಲೀಟ್ ಆಯಿತು. ನಂಗೆ ಟೋಟಲ್ 36 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಫಸ್ಟ್ ಸಿಂಗಲ್ ಕ್ರೋಶೆ ಇದೆಯಲ್ಲ, ಅಲ್ಲಿಗೆ ಸ್ಟಿಚ್ ಹಾಕೊಳ್ಳೋಣ. ಟರ್ನ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಈಗ ನಾವು 9 ಚೈನ್ ಹಾಕೋಬೇಕು. 1 2 3 4 5 6 7 8 9 ನೋಡಿ. ಈ ರೀತಿ ಹಾಕಲಿಕ್ಕೆ ಫಸ್ಟ್ ಚೈನನ್ನು ಸ್ಕಿಪ್ ಮಾಡಿ ಸ್ಲಿಪ್ ಸ್ಟಿಚ್ ಹಾಕ್ತಾ ಬರೋಣ. ನೋಡಿ, ಒಂದು ಚೈನನ್ನು ಸ್ಕಿಪ್ ಮಾಡಿ ಇಲ್ಲಿಂದ ನಾವು ಸ್ಲಿಪ್ ಸ್ಟಿಚ್ ಹಾಕ್ತಾ ಬರೋಣ. ಹೀಗೆ 1 2 3 4 5 6 7 8 ನಾವು 9 ಚೈನ್ ಹಾಕ್ಕೊಂಡಿದ್ವಿ, ಒಂದು ಸ್ಕಿಪ್ ಮಾಡಿದ್ವಿ ಅಲ್ಲ, 8 ಸ್ಲಿಪ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿ ನಾವು ಹಾಕಿದ್ದು, ನಾವು ಇಲ್ಲಿಗೆ ಫಸ್ಟ್ ಒಂದು ಸಿಂಗಲ್ ಕ್ರೋಶೆಯಲ್ಲಿ ಸ್ಲಿಪ್ ಸ್ಟಿಚ್, ಸೆಕೆಂಡಲ್ಲಿ ಮತ್ತೆ ಸ್ಲಿಪ್ ಸ್ಟಿಚ್. ನೋಡಿ, ಈಗ ಸ್ಲಿಪ್ ಸ್ಟಿಚ್ಚನ್ನು 2 ಸ್ಲಿಪ್ ಸ್ಟಿಚ್ಚನ್ನು ನಾವು ಸ್ಕಿಪ್ ಮಾಡಿ ನೋಡಿ, ಈ 2 ಸ್ಲಿಪ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನಾವು ಇಲ್ಲಿಂದ ಮತ್ತೆ ಇವಾಗ ಸ್ಲಿಪ್ ಸ್ಟಿಚ್ ಹಾಕ್ತಾ ಹೋಗಬೇಕು. 8
ಸ್ಲಿಪ್ ಸ್ಟಿಚ್ ಹಾಕೋಬೇಕು. 8 ಸ್ಲಿಪ್ ಸ್ಟಿಚ್. ನೋಡಿ ಇದೆರಡನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಬ್ಯಾಕ್ ಲೂಪಲ್ಲೇ ಹಾಕಬೇಕು ಫ್ರೆಂಡ್ಸ್. 1 2 3 4 4 ಆದಮೇಲೆ 5 6 7 8 ಆಯಿತು. 8 ಆಯಿತು. 8 ಆದಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ನಾವು ಇದೇ ರೀತಿನೇ ಹಾಕ್ತಾ ಬರಬೇಕು ಫ್ರೆಂಡ್ಸ್. ಮತ್ತೆ ಬ್ಯಾಕ್ ಲೂಪಲ್ಲಿ ದೊಡ್ಡದೊಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಲಿಪ್ ಸ್ಟಿಚ್ 1 2 3 4 5 6 7 8 ಬ್ಯಾಕ್ ಲೂಪಲ್ಲೇ ಹಾಕಬೇಕು. ನೋಡಿ ಮತ್ತೆ ಈಗ 2 ಸಿಂಗಲ್ ಕ್ರೋಶೆಯಲ್ಲಿ ಸ್ಲಿಪ್ ಸ್ಟಿಚ್ 1 2 ನೋಡಿ ಹೀಗೆ. ನೋಡಿ ಫ್ರೆಂಡ್ಸ್ ಮತ್ತೆ 2 ಸ್ಲಿಪ್ ಸ್ಟಿಚ್ ಹಾಕಿದ್ವಲ್ಲ ಅದೆರಡನ್ನ ಸ್ಕಿಪ್ ಮಾಡಿ ನೋಡಿ ಇದೊಂದನ್ನು ಸ್ಕಿಪ್ ಮಾಡಿ ಮತ್ತೆ 8 ಸ್ಲಿಪ್ ಸ್ಟಿಚ್ಚನ್ನು ಹಾಕೋಬೇಕು. ಹೀಗೆ 1 2 1 2 3 4 5 6 7 8 ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಬೇಕು ಫ್ರೆಂಡ್ಸ್. ಇದೇ ರೀತಿ ಹಾಕ್ತಾ ಹೋಗೋದು. One, 2 3 4 5 6 7 8 ಇದು ಬ್ಯಾಕ್ ಲೂಪಲ್ಲೇ ಹಾಕೋಬೇಕು. ಮತ್ತು ಈಗ 2 ಸ್ಲಿಪ್ ಸ್ಟಿಚ್ ನೋಡಿ. ಇದು ನಾವು ಫಸ್ಟು ಹಾಕ್ಕೊಂಡಿದ್ದು ಈ ಕಡೆ ಇದಕ್ಕೆ ಒಂದು ಸ್ಲಿಪ್ ಸ್ಟಿಚ್, ಅದರ ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ಸ್ಲಿಪ್ ಸ್ಟಿಚ್ ಮತ್ತೆ ಇದೇ ರೀತಿಯೇ ಹಾಕ್ತಾ ಹೋಗೋದು ಫ್ರೆಂಡ್ಸ್. 2 ಸ್ಲಿಪ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ನಾವು ಬ್ಯಾಕ್ ಲೂಪಲ್ಲಿ ನೋಡಿ ಇದು ಎರಡನ್ನು 1 2
ಇಲ್ಲಿಂದ ನಾವು ಮತ್ತೆ ಹಾಕ್ತಾ ಹೋಗಬೇಕು. ಒನ್, ಟು, ತ್ರೀ, 4, 5, 6, 7, 8. ಹೀಗೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೋಬೇಕು. ನೋಡಿ ಹೀಗೆ ಹಾಕ್ತಾ ಹೋಗೋದು ಫ್ರೆಂಡ್ಸ್. ಇದೇ ರೀತಿ ಹಾಕ್ಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡೆ. ನೋಡಿ ಲಾಸ್ಟಲ್ಲಿ ನಾವೆರಡು ಸ್ಲಿಪ್ ಸ್ಟಿಚ್ ಹಾಕ್ಕೊತಿದ್ವಲ್ಲ, ಒಂದು ಸ್ಲಿಪ್ ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೆರಡನ್ನು ಜಾಯಿನ್ ಮಾಡೋಣ. ನೋಡಿ ಇದು ನಾವು ಈ ಕಡೆ 8 ಸಿಂಗಲ್ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡ್ಮೇಲೆ, ನೋಡಿ 8 ಸ್ಲಿಪ್ ಸ್ಟಿಚ್ ಹಾಕ್ಕೊಂಡ್ಮೇಲೆ ನೋಡಿ ಇದೊಂದೇ ಸಿಂಗಲ್ ಕ್ರೋಶೆ ಉಳಿದಿರೋದು, ಹಾಗಾಗಿ ಸಿಂಗಲ್ ಕ್ರೋಶೆ ಮೇಲೆ ಸ್ಲಿಪ್ ಸ್ಟಿಚ್. ನೋಡಿ ಈಗ ಇದು ಫಸ್ಟ್ ಚೈನ್ ನಾವಿಲ್ಲಿ ಸ್ಟಾರ್ಟ್ ಮಾಡಿದ್ದು. ಇದು ಫಸ್ಟು ಇಲ್ಲಿಂದ ನೋಡಿ ಈ ಕಡೆ ಒಂದು ಸ್ಲಿಪ್ ಸ್ಟಿಚ್ ಇದೆ, ಇದೊಂದು ಸ್ಲಿಪ್ ಸ್ಟಿಚ್ಚು. ನೋಡಿ ಇದೊಂದು ಸ್ಲಿಪ್ ಸ್ಟಿಚ್ಚು. ಇಲ್ಲಿಂದ ನಾವು ಜಾಯಿನ್ ಮಾಡೋಣ. ಸ್ಲಿಪ್ ಸ್ಟಿಚ್, ನೆಕ್ಸ್ಟ್ ಹೀಗೆ 1 2 3 4. ನೋಡಿ ಹೀಗೆ ಫ್ರೆಂಡ್ಸ್ ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ.
ನೋಡಿ ಇದರ ಲೆಂತ್ ಇಲ್ಲಿಂದ ನೋಡಿ 24 ಸೆಂಟಿಮೀಟರ್ ಇದೆ, ಇಲ್ಲಿಂದ ಇಲ್ಲಿ ತನಕ. ನೋಡಿ ನಾವಿಲ್ಲಿ ಬಾರ್ಡ್ರ್ 4 ಸೆಂಟಿಮೀಟ್ರ್, ಇದು 20 ಸೆಂಟಿಮೀಟ್ರ್ ಇದೆ ಇಲ್ಲಿಂದ ಇಲ್ಲಿ ತನಕ. ಫ್ರೆಂಡ್ಸ್ ಈಗ ನಾವು ಬಟನ್ ಹೋಲ್ ಹಾಕೋಣ. ಬಟನ್ ಹೋಲು ನೋಡಿ ಈ ಕಡೆ ಸೈಡಿಂದ ನೋಡಿ ಫ್ರೆಂಡ್ಸ್, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಒಂದು ಚೈನ್ ಹಾಕ್ಕೊಂಡು ಒಂದು ಸ್ಲಿಪ್ ಸ್ಟಿಚ್ ಹಾಕ್ತಾ ಹೋಗಬೇಕು. ಹೀಗೆ ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಹಾಕಿದ್ವಲ್ಲ, 2 ಚೈನ್ ಹಾಕಿದ್ವಲ್ಲ, ಇಲ್ಲಿ 2 ಚೈನ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ನೋಡಿ, ಇಲ್ಲಿ ಒಂದು, ನೆಕ್ಸ್ಟ್ ಇಲ್ಲೊಂದು. ನಾವು 2 ಚೈನ್ ಹಾಕ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅದು ಚೈನಲ್ಲೇ ಒಂದೊಂದು ಸ್ಲಿಪ್ ಸ್ಟಿಚ್, ಒಂದೊಂದು ಚೈನ್ ಮೇಲೂ ಒಂದೊಂದು ಸ್ಲಿಪ್ ಸ್ಟಿಚ್ ಹಾಕ್ತಾ ಹೋಗೋದು. ಮತ್ತು ಡಬಲ್ ಕ್ರೋಶೆ ಒಂದು ಕಡೆ ನೋಡಿ, 2 ಚೈನು ಇದೆ, ಡಬಲ್ ಕ್ರೋಶೆ ಹಾಕ್ಕೊಂಡಿರ್ತೀವಲ್ಲ ನೋಡಿ, ಬಾಟಮಲ್ಲೊಂದು, ಸ್ಲಿಪ್ ಸ್ಟಿಚ್ಚು, ನೋಡಿ ಟಾಪಲ್ಲೊಂದು, ಇಲ್ಲೊಂದು. ನೋಡಿ ಇದು 2 ಚೈನ್ ಮೇಲೆ 2 ಚೈನಲ್ಲಿ ಒಂದೊಂದು ಸ್ಲಿಪ್ ಸ್ಟಿಚ್, ನೋಡಿ ಇಲ್ಲೊಂದು, ಇಲ್ಲೊಂದು. ಸ್ವಲ್ಪ ಲೂಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ತುಂಬ ಟೈಟ್ ಹಾಕ್ಕೊಳ್ಳೋದು ಬೇಡ. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ಇಲ್ಲಿಂದ ಒಂದೊಂದು, ಇಲ್ಲೂ ಅಷ್ಟೇ ಸ್ಲಿಪ್ ಸ್ಟಿಚ್ ನೋಡಿ, ಇಲ್ಲಿ ಬ್ಯಾಕ್ ಲೂಪಿಂದ ಇಲ್ಲಿ ತನಕ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ, ಇಲ್ಲೂ ಅಷ್ಟೇ ಅದೇ ರೀತಿಯೇ ಹಾಕ್ಕೊಂಡು ಹೋಗೋದು. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಹೋಗೋದು. ನೋಡಿ ಹೀಗೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಮತ್ತು ನೋಡಿ, ಫಸ್ಟ್ ಲೂಪ್ ಇದೆಯಲ್ಲ, ಫ್ರಂಟ್ ಲೂಪು, ಅದರಲ್ಲಿ ಸ್ಲಿಪ್ ಸ್ಟಿಚ್, ಈ ಲೂಪಲ್ಲಿ
ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ, ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ಸೆಕೆಂಡ್ ರೌಂಡು ಕಂಪ್ಲೀಟ್ ಆಯಿತು. ಫ್ರೆಂಡ್ಸ್, ನಾನು ಆರೆಂಜ್ ಹಾಕ್ಕೊಂಡೆ, ಅದು ಕ್ರೀಮ್ ಕಲರ್ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ, ಹಾಗಾಗಿ ಆರೆಂಜ್ ಹಾಕ್ಕೊಂಡಿದ್ದೀನಿ. ಇದು ಮೂರನೇ ರೌಂಡು. ಒಂದು ಚೈನ್ ಹಾಕ್ಕೊಂಡು ಮತ್ತೆ ಒಂದು ರೌಂಡ್ ಹಾಕ್ಕೊಂಡು ಹೋಗಬೇಕು. ನೋಡಿ ಬ್ಯಾಕ್ ಲೂಪಲ್ಲಿ ನೋಡಿ ಹೀಗೆ. ಫ್ರೆಂಡ್ಸ್, ಇದೆಷ್ಟು ಹಾಕ್ಕೊಂಡಿರ್ತೀವಿ ಅಂಥೇಳಿ ನಾವು ಹೋಲ್ಡ್ ಮಾಡ್ಕೋಬೇಕು. 3 4 5 6 7 8 9 10. ನೋಡಿ ಇದೇ ರೀತಿ ಹಾಕೊಂಡೋಗಿ ಫ್ರೆಂಡ್ಸ್. ಇದೇ ರೀತಿ ಈ ಎಂಡ್ ತನಕ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು 3 ರೌಂಡ್ ಕಂಪ್ಲೀಟ್ ಮಾಡಿಕೊಂಡೆ. ನಾನು ಇದು ಬಟನ್ ಹೋಲ್ ಹಾಕಲಿಕ್ಕೆ ನಾನು ಈ ರೀತಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀನಿ. ನೋಡಿ, ನಾವಿಲ್ಲಿ ನೆಕ್ ಹಾಕಿದ್ದೀವಲ್ಲ, ನೆಕ್ ಬಾಲ್ಟು ನೋಡಿ ಅಲ್ಲೇ ಒಂದು ಹಾಕ್ಕೊಂಡಿದ್ದೀನಿ. ಅಲ್ಲಿಂದ ನಾವು 11 ಸ್ಟಿಚಸ್ಸಿಗೆ ನೋಡಿ 1 2 3 4 5 ನೋಡಿ 1 2 3 4 5 6 7 8 9 10 ಬಿಟ್ಟು 11 ಹಾಕ್ಕೊಂಡಿದ್ದೀನಿ. ಮತ್ತು ಈ ಕಡೆನೂ ಅಷ್ಟೇ ನೋಡಿ 1 2 3 4 5 6 7 8 9 10 11 ಸ್ಟಿಚ್ಚಿಗೆ ನಾವು ಈ ರೀತಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 5 ಬಟನ್ಸ್ ಹಾಕ್ತೀನಿ. ಈಗ ಬಟನ್ ಹೋಲ್ ಹಾಕೋದನ್ನು ತೋರಿಸ್ತೀನಿ. ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಮತ್ತೆ ಇದೇ ರೀತಿಯೇ ಬ್ಯಾಕ್ ಲೂಪಲ್ಲೇ ಹಾಕ್ತಾ ಹೋಗೋಣ. ನೋಡಿ ಹೀಗೆ 5 ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಲ್ಲ, ನೋಡಿ ಈ ಸ್ಟಿಚ್ಚನ್ನು ಸಾರಿ, ಈ ಕಡೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡೋಣ. 2 ಸ್ಟಿಚ್ ಕೆಳಗಡೆ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು. ನೋಡಿ, ಇದೊಂದು ಸ್ಟಿಚ್ಚನ್ನು ಮೇಲೆ 2 ಚೈನ್ ಹಾಕೋಬೇಕು. ನೋಡಿ 1 2 ಮತ್ತು ಬ್ಯಾಕ್ ಲೂಪಲ್ಲಿ ಸಿಂಗಲ್ ಕ್ರೋಶೆ.
ಮತ್ತು ಈಗ ನೋಡಿ 1 2 2 ಚೈನ್ ಹಾಕ್ಕೊಂಡು 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ನೋಡಿ ಇಲ್ಲಿ ಸ್ಲಿಪ್ ಸ್ಟಿಚ್. ನೋಡಿ ಹೀಗೆ ನೋಡಿ ಇದೊಂದು ಬಟನ್ ಹೋಲ್ ಆಗುತ್ತೆ. ನೋಡಿ ಹೀಗೆ ಮೇಲೆ 2 ಚೈನು ಕೆಳಗಡೆ 2 ಸ್ಟಿಚ್ಚನ್ನು ನಾವು ಸ್ಕಿಪ್ ಮಾಡಬೇಕು ಫ್ರೆಂಡ್ಸ್. ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ಫುಲ್ ಹಾಕ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ತನಕ ಹಾಕ್ಕೊಂಡಾದ್ಮೇಲೆ ಮತ್ತೆ ಬ್ಯಾಕ್ ಲೂಪಲ್ಲಿ ಮತ್ತೆ ನಾವು ಟರ್ನ್ ಆಗಬೇಕು. ಒಂದೊಂದು ಸ್ಟಿಚ್ ಮೇಲೆ ಬ್ಯಾಕ್ ಲೂಪಲ್ಲಿ ನಾವು ಇಲ್ಲಿ 2 ಚೈನ್ ಹಾಕಿರ್ತೀವಲ್ಲ, ಇಲ್ಲಿ 2 ಚೈನ್ ಹಾಕಿರ್ತೀವಲ್ಲ, ಇದ್ರ ಮೇಲೂ ಅಷ್ಟೇ ಬ್ಯಾಕ್ ಲೂಪಲ್ಲಿ ನಾವು ಒಂದೊಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಇದೇ ರೀತಿಯೇ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿ ತನಕ ಹಾಕ್ಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ. ಇಲ್ಲಿ ತನಕ ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಕಂಪ್ಲೀಟ್ ಮಾಡಿಕೊಂಡು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ 2 ಚೈನ್ ಹಾಕ್ಕೊಂಡಿದ್ವಲ್ಲ ಬಟನ್ ಹೋಲಲ್ಲಿ, ಆ 2 ಚೈನ್ ಮೇಲೆ ನಾವು ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಮತ್ತು ನೆಕ್ಸ್ಟ್ ಸ್ಲಿಪ್ ಸ್ಟಿಚ್ ಮೇಲೆ ಸ್ಲಿಪ್ ಸ್ಟಿಚ್. ನೋಡಿ 2 ಚೈನಲ್ಲಿ ನಾವು 2 ಸ್ಲಿಪ್ ಸ್ಟಿಚ್. ಮತ್ತು ನೆಕ್ಸ್ಟ್ ಬ್ಯಾಕ್ ಲೂಪಲ್ಲಿ ನಾವು ಒಂದೊಂದು ಸಿಂಗಲ್ ಸ್ಲಿಪ್ ಸ್ಟಿಚ್ ಈ ರೀತಿ. ಫ್ರೆಂಡ್ಸ್ ಇದೇ ರೀತಿ ಹಾಕ್ಕೊಳ್ಳೋದು. ನೋಡಿ ಈಗ ನಾನು 4ನೇ ರೌಂಡ್ ಹಾಕ್ತಾ ಇದ್ದೀನಿ. 4 ರೌಂಡಿಗೆ ಕಂಪ್ಲೀಟ್ ಆಯಿತು. ಇಲ್ಲಿ ತನಕ ಬಂದರೆ 4 ರೌಂಡ್ ಕಂಪ್ಲೀಟ್ ಆಗುತ್ತೆ. 4 ಆದಮೇಲೆ ಮತ್ತೆ 5th, ಒಟ್ಟು ನಾವಿಲ್ಲಿ 6 ರೌಂಡ್ ಹಾಕಬೇಕು. ನೋಡಿ ಇಲ್ಲಿ ತನಕ 4th ಆದಮೇಲೆ ಮತ್ತೆ 5th, ಮತ್ತು ಇಲ್ಲಿಂದ ಇಲ್ಲಿಗೆ 6 ರೌಂಡ್ ಕಂಪ್ಲೀಟ್ ಆಗುತ್ತೆ. ಇದೇ ರೀತಿ 6 ರೌಂಡ್. ಈಗ 4 ರೌಂಡ್ ಹಾಕ್ಕೊಂಡಿದ್ದೀವಲ್ಲ, ನೋಡಿ ಇಲ್ಲಿ 4 ರೌಂಡ್ ಆಗಿದೆ. 5 6 ಇನ್ನು 2 ರೌಂಡ್ ಹಾಕ್ಕೊಳ್ಳಿ, ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ನಾನಿಲ್ಲಿ ಟೋಟಲ್ 6 ರೌಂಡ್ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿಗೆ ಎಂಡ್ ಮಾಡ್ಕೊಂಡಿದ್ದೀನಿ ನಾನು. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ ಈ ಕಡೆ ನಾವೀಗ ಬಟನ್ ಹಾಕಲಿಕ್ಕೆ ಇದೇ ರೀತಿ ಪಟ್ಟಿನ ಮಾಡಬೇಕು. ಈ ಕಡೆ ಮಾಡ್ಕೊಂಡಿದ್ದೀವಲ್ಲ ಬಟನ್ ಪಟ್ಟಿ, ಇದೇ ರೀತಿಯೇ 6 ರೌಂಡಲ್ಲಿ ಇದೇ ರೀತಿಯೇ ಹಾಕ್ಕೋಬೇಕು. ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೆಕ್ ಇದೆಯಲ್ಲ, ಅಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಒಟ್ಟು ನಮಗೆ ಟೋಟಲ್ಲು ಈ ಕಡೆ 81 ಸ್ಲಿಪ್ ಸ್ಟಿಚಸ್ ಬಂದಿದೆ. ಇಲ್ಲಿಂದ ಇಲ್ಲಿ ತನಕ 81 ಸ್ಲಿಪ್ ಸ್ಟಿಚಸ್. ಇಲ್ಲಿ ಎಷ್ಟು ಹಾಕಿರ್ತೀವಿ ನಾವು ಈ ಕಡೆನೂ ಅಷ್ಟೇ ಹಾಕಬೇಕು. ಫಸ್ಟಿಂದ ಸ್ಟಾರ್ಟ್ ಮಾಡೋಣ.
ಒಂದು ಚೈನ್ ಹಾಕ್ಕೊಂಡು ಒಂದೊಂದು ಸ್ಲಿಪ್ ಸ್ಟಿಚ್ ಹಾಕ್ತಾ ಹೋಗಬೇಕು. ಟು, 3, 4, 5, 6, 7, 8, 9, 10, 11, 12, 13, 14, 15, 16. ನೋಡಿ ಇದೇ ರೀತಿ ಕೌಂಟ್ ಮಾಡ್ತಾ ನಾವು ಹಾಕೋಬೇಕು. ಒಟ್ಟು 81 ಸ್ಲಿಪ್ ಸ್ಟಿಚಸ್ ಹಾಕೋಬೇಕು ಫ್ರೆಂಡ್ಸ್. ಇಲ್ಲಿಂದ ಇಲ್ಲಿ ತನಕ 81 ಸ್ಲಿಪ್ ಸ್ಟಿಚಸ್ ಹಾಕೋಬೇಕು. ನಾವು ಆ ಕಡೆ ಹಾಕಿದ್ವಲ್ಲ 6 ರೌಂಡ್, ಈ ರೀತಿ 6 ರೌಂಡನ್ನು ನಾವು ಹಾಕೋಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ 1 ರೌಂಡ್, ಆಮೇಲೆ ಮತ್ತೆ ಈ ಕಡೆಯಿಂದ 2ನೇ ರೌಂಡ್ ಆಗುತ್ತೆ, 3rd, 4th, 5th, 6th. ನಾವು ಆ ಕಡೆ ಹಾಕ್ಕೊಂಡಿದ್ದೀವಲ್ಲ ಅದೇ ರೀತಿಯೇ ಇಲ್ಲಿ ಹಾಕೋಬೇಕು ಫ್ರೆಂಡ್ಸ್. ನೀವು ಹಾಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಬಟನ್ ಪಟ್ಟಿನೂ ಹಾಕ್ಕೊಂಡಿದ್ದೀನಿ 6 ರೌಂಡು. ಇನ್ನು ಬಟನ್ಸ್ ಹಾಕಿದ್ದೀನಿ ನಾನು 4 ಬಟನನ್ನು. ಈ ಒಂದು ಬಟನ್ ಹಾಕೋದನ್ನು ತೋರಿಸ್ತೀನಿ. ಫ್ರೆಂಡ್ಸ್
ನಾನು 5 ಬಟನ್ಸ್ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಕಂಪ್ಲೀಟ್ ಆಯಿತು. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆದಮೇಲೆ ಈಗ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೋಡಿ ಇದರಲ್ಲಂತೂ ನೋಡಿ ಇಲ್ಲಿಂದ ನೋಡಿ 48 ಸೆಂಟಿಮೀಟ್ರ್ ಇದೆ. 48 ಸೆಂಟಿಮೀಟ್ರ್ ವಿಡ್ತ್. ಇಲ್ಲಿಂದ ಬರ್ತೀನಿ 32. ಟ್ವೆಂಟಿ ತ್ರೀ ಸೆಂಟಿಮೀಟ್ರ್ ಇದೆ. 24 ಸೆಂಟಿಮೀಟ್ರ್ ಇದೆ. ಇಲ್ಲಿಂದ 40 ಸೆಂಟಿಮೀಟ್ರ್, 40.5 ಸೆಂಟಿಮೀಟ್ರ್ ಇದೆ. ಇದನ್ನು ನಾವು 4 to 5 years ಮಕ್ಕಳಿಗೆ ಹಾಕ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.